ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಸೊ ಸ್ನೇಹಿತರೆ, ನಮ್ಮ ಹತ್ರ ಒಂದು ಕುಕಿಂಗ್ ಚಾನಲ್ ಇದೆ. ಆ ಕುಕಿಂಗ್ ಚಾನಲ್ಗೆ ನಾವು ಒಂದು ಒಳ್ಳೆ ತಮ್ನೇಲ್ ಮಾಡಿ ಹಾಕಬೇಕಾಗಿದೆ. ತಮ್ನೇಲ್ ಮಾಡೋದು ಹೇಗೆ ಅಂತ ತುಂಬ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ನೇಲ್ ಒಂದು HD ಕ್ವಾಲಿಟಿಯ ತಮ್ನೇಲ್ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದು ಪ್ರಾಪರಾಗಿ ಇಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ. ಇನ್ನು ಕೆಲವೊಂದಿಷ್ಟು ನಾನು ಇಲ್ಲಿ ಐಟಮ್ಸನ್ನು ಬಳಸ್ತೀನಿ. ಆ ಬಳಸೋ ಐಟಮನ್ನು ನಾನು ನನ್ನ ವಾಟ್ಸಪ್ ಚಾನಲಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಸೊ ಅದು ಬೇಕು ಅಂದರೆ ಇಮೇಜಸ್ ಇದೆ, ಅದು ಬೇಕು ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೀವೇ ಕ್ರಿಯೇಟ್ ಮಾಡಿಕೊಂಡು ನೀವೇ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಸೊ ನಿಮ್ಮ ಹತ್ರ ಒಂದು ಪಿಕ್ಸೆಲ್ ಲ್ಯಾಬ್ ಅನ್ನೋ ಅಪ್ಲಿಕೇಶನ್ ಇರಬೇಕು ಸ್ನೇಹಿತರೆ. ಈ ಅಪ್ಲಿಕೇಶನ್ ನಿಮ್ಮ ಹತ್ರ ಇದ್ದರೆ ನೀವು ಆರಾಮಾಗಿ ಒಂದು HD ಕ್ವಾಲಿಟಿಯ ತಮ್ನೇಲ್ ಕ್ರಿಯೇಟ್ ಮಾಡ್ಬೋದು. ಸೊ ಮೊದಲು ನೀವು ಪಿಕ್ಸೆಲ್ ಲ್ಯಾಬ್ ಅನ್ನೋ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡು ಇದನ್ನು ಓಪನ್ ಮಾಡಿ. ನಾನು ಇಲ್ಲಿ ಓಪನ್ ಮಾಡ್ತಿದ್ದೀನಿ. ಈಗ ಇಲ್ಲಿ ನೋಡಿ, ಈ ರೀತಿ ಒಂದು ಇಂಟರ್ಫೇಸ್ ಸಿಗುತ್ತೆ ಫಸ್ಟಾಗಿ. ಸೊ ಈಗ ನಾವೇನು ಮಾಡಬೇಕು, ಈ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿ. ಈಗ ಈ ನ್ಯೂ ಟೆಕ್ಸ್ಟ್ ಏನಿದೆ ನೋಡಿ, ಈ ಲೇಯರನ್ನು ನಾವು ಡಿಲೀಟ್ ಮಾಡೋಣ. ಈ ಎ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ತೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ನಾನು ಟಚ್ ಮಾಡಿದಾಗ ಇಲ್ಲಿ ಬ್ಲೂ ಆಗುತ್ತೆ. ಒಂದು ಸ್ವಲ್ಪ ಇದ್ರ ಮೇಲೆ ಗಮನ ಕೊಡ್ತಾ ಇರಿ. ಇಲ್ಲಿ ಆಪ್ಷನ್ಸ್ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗೆ ಬ್ಲೂ ಲೈನ್ಸ್ ಎಲ್ಲ ತೋರಿಸ್ತಾ ಇರುತ್ತೆ. ಅದು ಒಂದು ಸ್ವಲ್ಪ ಲಕ್ಷ್ಯದಲ್ಲಿಡಿ. ಇನ್ನು ಈ ರೀತಿ ಒಂದು ಇಂಟರ್ಫೇಸ್ ಸಿಕ್ಕಾಗ ನಾವೇನು ಮಾಡಬೇಕು, ಏನು ಯೂಟ್ಯೂಬ್ ರೆಸೊಲ್ಯೂಷನ್ ಇದೆ, ಇಮೇಜ್ ರೆಸೊಲ್ಯೂಷನ್, ಸೊ ಅದನ್ನು ಸೆಟ್ ಮಾಡ್ಕೋಬೇಕು. ಬೈ ಡಿಫಾಲ್ಟ್ ಯೂಟ್ಯೂಬ್ ರೆಸೊಲ್ಯೂಷನ್ ಇಲ್ಲಿ ನಾನು ಇಮೇಜ್ ಸೈಜ್ನಲ್ಲಿ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಇಮೇಜ್ ಸೈಜ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಕ್ಸೆಪ್ಟ್ ರೇಷಿಯೋ ಏನು 1:1 ಬಂದಿದೆ. ಇಲ್ಲಿ ಕಸ್ಟಮ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಯೂಟ್ಯೂಬ್ ತಮ್ನೇಲ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ 1280 720 ಪಿಕ್ಸೆಲ್ ರೆಸೊಲ್ಯೂಷನ್ ಇಲ್ಲಿ ಬೈ ಡಿಫಾಲ್ಟ್ ಇರುತ್ತೆ. ಇದು ಯೂಟ್ಯೂಬ್ ಕೂಡ ರಿಕಮೆಂಡ್ ಮಾಡುತ್ತೆ. ಬಟ್ ನಾವು ಒಂದು ಸ್ವಲ್ಪ ಕ್ವಾಲಿಟಿ ಇಂಪ್ರೂವ್ ಆಗಲಿ, ಒಳ್ಳೆ ಕ್ವಾಲಿಟಿಯಲ್ಲಿ HD ಕ್ವಾಲಿಟಿಯಲ್ಲಿ ಬರಬೇಕು ಅಂದರೆ ಇಲ್ಲಿ ಒಂದು ಸ್ವಲ್ಪ ನಾವು ಚೇಂಜಸ್ ಮಾಡಬೇಕು. ಇಲ್ಲೇನು ಮಾಡಬೇಕು, ನೀವು 1920 ಹಾಕಬೇಕು. ಆಮೇಲೆ ಹೈಟ್ನಲ್ಲಿ, ವಿಡ್ತ್ನಲ್ಲಿ 1920, ಹೈಟಲ್ಲಿ 1080 ಹಾಕಬೇಕು, 1080. ಸೊ ಹಾಕಿದ ಮೇಲೆ ಎಕ್ಸೆಪ್ಟ್ ರೇಷಿಯೋ ನೋಡಿ 16:9 ಮತ್ತು ಓಕೆ ಮಾಡಿ. ಸೊ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಸಿಗುತ್ತೆ. ಈಗ ಈ ಬ್ಯಾಕ್ಗ್ರೌಂಡ್ ಕಲರ್ ಏನಿದೆ, ಫಸ್ಟ್ ಇದನ್ನು ನಾವು ಇಲ್ಲೇ ಚೇಂಜ್ ಮಾಡೋಣ. ಕಲರ್ ಚೇಂಜ್ ಮಾಡಲಿಕ್ಕೆ ಇಲ್ಲಿ ನೋಡಿ, ಈ ಆಪ್ಷನ್ ಇದೆ, 4ನೇ ಆಪ್ಷನ್. ಸೊ ಲೆಫ್ಟ್ನಿಂದ ರೈಟ್ ಕಡೆಗೆ ಹೋದಾಗ 4ನೇ ಆಪ್ಷನ್ ಇದೆ. ಅದಾದಮೇಲೆ ಇಲ್ಲಿ ಕಲರ್ ಬಕೆಟ್ ಕಾಣ್ತಿದೆ. ಈ ಕಲರ್ ಬಕೆಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಇಲ್ಲಿ ಕಲರ್ ಬಕೆಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಸಿಂಗಲ್ ಕಲರ್ ಬೇಕು ಅಂದರೆ ಸಿಂಗಲ್ ಕಲರ್ ಹಾಕ್ಬೋದು, ಗ್ರೇಡಿಯಂಟ್ ಬೇಕಂದರೆ ಗ್ರೇಡಿಯಂಟ್ ಹಾಕ್ಬೋದು. ಒಂದು ಸ್ವಲ್ಪ ಗ್ರೇಡಿಯಂಟ್ ಹಾಕಿದರೆ ಚೆನ್ನಾಗಿರುತ್ತೆ. ಸೊ ಅದಕ್ಕಾಗಿ ನಾನು ಗ್ರೇಡಿಯಂಟ್ ಫಸ್ಟ್ ಕಲರ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಈ ರೀತಿ ಕಲರ್ ಇಲ್ಲ ಅಂದರೆ ನೀವೇನು ಮಾಡಬೇಕು, ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೊಂದು ಇದು ಓಪನ್ ಆಗುತ್ತೆ, ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ನೋಡಿ, ನಿಮಗೆ ಯಾವ ರೀತಿ ಬೇಕು, ಇಲ್ಲಿ ಮೇಲೆ ಇಲ್ಲಿ 6 ಇದು ಇದೆ. ಇಲ್ಲಿ ಟಚ್ ಮಾಡ್ತೀನಿ ನೋಡಿ, ಗ್ರೇಡಿಯಂಟ್ ಕಲರ್ಸ್ ಬೈ ಡಿಫಾಲ್ಟ್. ಇದರಲ್ಲಿ ನಾವು ಒಂದು ಸೆಟ್ ಮಾಡ್ಕೋಬೇಕು. ನಾನು 3rd ಆಪ್ಷನಲ್ಲಿ ಸೆಟ್ ಮಾಡ್ತೀನಿ. ಅಂದರೆ ಇಲ್ಲಾಂದರೆ ನೀವು ಬೇಕಾದಾಗೆ ಒಂದು ಏನಾದರೂ ಸೆಟ್ ಮಾಡಿ, ನೀವು ಬೇಕು ಅಂದರೆ ಇದನ್ನು ಟಚ್ ಮಾಡಿ, ಇದನ್ನು ಏನು ಮಾಡಬೇಕು, ಈ ರೀತಿ ಮೂವ್ ಮಾಡಿದರೆ ಈ ರೀತಿ ಅಡ್ಜಸ್ಟ್ ಆಗುತ್ತೆ. ಸೊ ಕಲರ್ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಕಲರ್ ಪಟ್ಟಿ ಇದೆ ನೋಡಿ, ಈ ಪಟ್ಟಿಯಲ್ಲಿ ಇಲ್ಲೇನು ಇದು ಕಾಣ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಈ ಬಕೆಟ್ ಮೇಲೆ ಕ್ಲಿಕ್ ಮಾಡಿ ನೀವು ಕಲರ್ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನಿಮ್ಗೆ ಯಾವ ರೀತಿ ಕಲರ್ ಬೇಕು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಈ ರೀತಿ. ಸೊ ಈ ರೀತಿ ಕಲರ್ ಅಡ್ಜಸ್ಟ್ ಮಾಡಿ ಓಕೆ ಮಾಡಿ. ನಿಮಗೆ ಯಾವ ಸೈಡ್ ಯಾವ ಕಲರ್ ಬೇಕು ಅದನ್ನು ಟಚ್ ಮಾಡಬೇಕು. ಇಲ್ಲಿ ನೋಡಿ, ನಾನು ಇಲ್ಲಿ ಟಚ್ ಮಾಡಿ, ಈ ಬಕೆಟ್ ಮೇಲೆ ಟಚ್ ಮಾಡಿ ಕಲರನ್ನು ಅಡ್ಜಸ್ಟ್ ಮಾಡಿಕೊಡ್ತೀನಿ ಈ ರೀತಿ. ಸೊ ನಿಮ್ಗೆ ಯಾವ ರೀತಿ ಇಲ್ಲಿ ಕಲರ್ಸ್ ಬೇಕು ಅದನ್ನು ಸೆಟ್ ಮಾಡಿಕೊಂಡು ಇಲ್ಲಿ ಓಕೆ ಮಾಡಿ. ಓಕೆ ಮಾಡಿದ ತಕ್ಷಣ ಈ ರೀತಿ ನಮಗೊಂದು ಇಂಟರ್ಫೇಸ್ ಸಿಗುತ್ತೆ. ಓಕೆ, ಈಗ ಓಕೆ ಮಾಡೋಣ. ಒಂದು ಸ್ವಲ್ಪ ಗ್ರೇಡಿಯಂಟ್ನಲ್ಲಿ ನಾನು ಒಂದು ಸ್ವಲ್ಪ ಚೇಂಜಸ್ ಮಾಡ್ತೀನಿ. ಈ ರೀತಿ ಇಲ್ಲಿ ನೋಡಿ, ಒಂದು ಸ್ವಲ್ಪ ಈ ರೀತಿ ಮಾಡ್ತೀನಿ, ಅಡ್ಜಸ್ಟ್ ಮಾಡ್ಕೊಂಡು ಓಕೆ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಕಲರ್ನಲ್ಲಿ ಈ ಸೈಡ್ ಒಂದು ಸ್ವಲ್ಪ ಚೇಂಜಸ್ ಕಾಣ್ತಿದೆ. ಈಗ ಓಕೆ ಆಯಿತು. ಓಕೆ ಆದಮೇಲೆ ಈಗ ನಾವೇನು ಮಾಡಬೇಕು, ಇಲ್ಲಿ ಪ್ಲಸ್ ಐಕನ್ ಕಾಣ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರಮ್ ಗ್ಯಾಲರಿ ಇದೆ, ಗ್ಯಾಲರಿಯಲ್ಲಿ ಒಂದು ಇಮೇಜ್ ಸೇವ್ ಮಾಡಿದ್ದೀನಿ ನಾನು. ಈ ಇಮೇಜ್ ಬೇಕು ಅಂದರೆ ನಿಮಗೆ ನಾನು ನನ್ನ ವಾಟ್ಸಪ್ ಚಾನಲಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ತೊಗೋಬೋದು. ಇಲ್ಲಿ ನಾನು ಈ ಇಮೇಜನ್ನು ಸೆಲೆಕ್ಟ್ ಮಾಡ್ತೀನಿ. ಈ ಇಮೇಜ್ ಸೆಲೆಕ್ಟ್ ಮಾಡಿಕೊಂಡು 16:9 ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ 16:9 ಇದೆ ಕೆಳಗಡೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಈ ರೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಓಕೆ ಮಾಡ್ತೀನಿ. ಆಮೇಲೆ ಇದಕ್ಕೆ ರೀಸೈಜ್ ಮಾಡ್ಕೋಬೇಕು. ಇದನ್ನು ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ಇಟ್ಕೊಂಡು ಇಲ್ಲಿ ಸೆಂಟ್ರ್ನಲ್ಲಿ 3ನೇ ಆಪ್ಷನ್ ಇದೆ ನೋಡಿ, ಈ 3ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿದರೆ
ಇಲ್ಲಿ ರಿಲೇಟಿವ್ ಸೈಜ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಹೈಟ್ ಇದೆ ಅಲ್ಲ, ಅದರಲ್ಲಿ 100% ಮಾಡಿಬಿಡಿ. ಈ ರೀತಿ 100% ಮಾಡಿದರೆ ಇದು ಕರೆಕ್ಟಾಗಿ ಅಡ್ಜಸ್ಟ್ ಆಗಿಬಿಡುತ್ತೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡಿ. ಅದಾದಮೇಲೆ ಇಲ್ಲಿ ಓಪ್ಯಾಸಿಟಿ ಅಂತ ಇದೆ ನೋಡಿ, ಇಲ್ಲಿ ಓಪ್ಯಾಸಿಟಿ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಇದನ್ನು ಲೈಟಾಗಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆ, ಇಷ್ಟು ಮಾಡಿ ಇದನ್ನು ಓಕೆ ಮಾಡೋಣ. ಸ್ವಲ್ಪ ಕಲರ್ ಅಡ್ಜಸ್ಟ್ಮೆಂಟ್ ಮಾಡಿದೆ, ಇನ್ನು ಒಪೆಸಿಟಿ ಅಡ್ಜಸ್ಟ್ ಮಾಡಿದೆ. ಆಮೇಲೆ ಕಲರನ್ನು ಒಂದು ಸ್ವಲ್ಪ ನಾನು ಇಲ್ಲಿ ಮಾಡ್ತೀನಿ. ಇಲ್ಲಿ ಕಲರ್ ಫಿಲ್ಟರ್ ಅಂತ ಇದೆ ಅಲ್ಲ ನೋಡಿ, ಇದರಲ್ಲಿ ಒಂದು ಸ್ವಲ್ಪ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನಮ್ಗೆ ಯಾವ ರೀತಿ ಬೇಕು, ಒಂದು ಸ್ವಲ್ಪ ಕಲರ್ ಡಾರ್ಕು ಲೈಟು ಯಾವ ರೀತಿ ಒಂದು ಸ್ವಲ್ಪ ನೋಡ್ಕೊಂಡು, ಈಗ ಇಲ್ಲಿ ನೋಡಿ ಈ ರೀತಿ ಒಂದು ಸ್ವಲ್ಪ ಈ ರೀತಿ ಮಾಡಿ. ಸೊ ನಮಗೆ ಅಡ್ಜಸ್ಟ್ಮೆಂಟ್ ನೋಡಿಕೊಂಡು ನಾನು ಇಲ್ಲಿ ನೋಡಿ ಒಪ್ಯಾಸಿಟಿಯಲ್ಲಿ ಸ್ಯಾಚುರೇಷನ್ ಹುಯಿ ನಾನು 41 ಮಾಡಿದ್ದೀನಿ, ಸ್ಯಾಚುರೇಷನ್ -47 ಇದೆ, -36 ಇದೆ, ಈ ರೀತಿ ಇದೆ. ಇದೆಲ್ಲ ಮಾಡಿಕೊಂಡು ನಾನು ಓಕೆ ಮಾಡ್ತೀನಿ. ಇದಿಷ್ಟು ಮಾಡಿದ ಮೇಲೆ ಈಗ ಮತ್ತೆ ಪ್ಲಸ್ ಐಕನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡೋಣ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಫ್ರಾಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಈಗ ನಮ್ಮದೊಂದು ಫೋಟೋ ಹಾಕಬೇಕು. ಫಸ್ಟ್ ನಾವು ಇಲ್ಲಿ ಫೋಟೋ ಹಾಕೋಣ. ಇಲ್ಲೊಂದು ಫೋಟೋ ಇದೆ. ಈ ಫೋಟೋ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಫೋಟೋ ಇದೆ. ಇದು ಆ್ಯಕ್ಚುಲಿ ಅಶ್ನಾ ಫ್ಯಾಮಿಲಿ ವ್ಲಾಗ್ ಅಂತ ಇವ್ರ ಚಾನಲ್ ಹೆಸರಿದೆ. ಸೊ ಇವ್ರ ಚಾನಲ್ಗೆ ನಾನು ಸೆಟ್ಟಿಂಗ್ ಅದು ಎಲ್ಲ ಮಾಡಿ ಕೊಟ್ಟಿದ್ದೆ. ಆವಾಗ ಇವರು ಈ ಫೋಟೋ ಕೊಟ್ಟಿದ್ದರು, ಒಂದು ತಮ್ನೇಲ್ ಮಾಡಿ ನಂಗೆ ತೋರಿಸಿ ಸರ್ ಅಂತ ಹೇಳಿ ಇವರು ಫೋಟೋ ಕೊಟ್ಟಿದ್ದರು. ಸೊ ಆ ಫೋಟೋ ನನ್ನ ಹತ್ರ ಇದೆ, ಇದನ್ನು ಯೂಸ್ ಮಾಡ್ತಿದ್ದೀನಿ ನಾನು. ಸೊ ಇಲ್ಲಿ ನಾನು ಓಕೆ ಮಾಡ್ತೀನಿ. ಈಗ ಇದನ್ನು ತೊಗೊಂಡ್ಬಿಟ್ಟು ಓಕೆ ಮಾಡ್ತೀನಿ. ಓಕೆ ಮಾಡಿದ ಮೇಲೆ ಇಲ್ಲಿ ನೋಡಿ ಬ್ಯಾಕ್ಗ್ರೌಂಡಲ್ಲಿ ಬ್ಲ್ಯಾಕ್ ಕಲರ್ ಬರ್ತಾ ಇದೆ. ಸೊ ಬ್ಲ್ಯಾಕ್ ಕಲರನ್ನು ಇರೇಸ್ ಮಾಡಬೇಕು. ಇಲ್ಲಿ ಇರೇಸರ್ ಅಂತ ಕಾಣ್ತಿದೆ ನೋಡಿ, ಈ ಇರೇಸರ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಆನ್ ಮಾಡಿ. ಇಲ್ಲಿ ಟ್ಯೂಬ್ ಬಟನ್ ಕಾಣ್ತಿದೆ, ಈ ಟ್ಯೂಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮಗೆಲ್ಲಿ ಬ್ಲ್ಯಾಕ್ ಕಲರ್ ತೆಗಿಬೇಕಾಗಿದೆ ಅದರ ಮೇಲೆ ನಾವು ಇಲ್ಲಿ ಟಚ್ ಮಾಡಿ ಬ್ಲ್ಯಾಕ್ ಕಲರನ್ನು ಸೆಲೆಕ್ಟ್ ಮಾಡಿ ಓಕೆ ಮಾಡಬೇಕು. ಸೊ ಬ್ಯಾಕ್ಗ್ರೌಂಡಲ್ಲಿರೋ ಬ್ಲ್ಯಾಕ್ ಕಲರ್ ಹೋಗಿಬಿಡುತ್ತೆ. ಇನ್ನು ಈ ರೀತಿ ಇಮೇಜ್ ನೀವು ಬ್ಯಾಕ್ಗ್ರೌಂಡಲ್ಲಿರುವಂಥದ್ದು ರಿಮೂವ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಅದು ನೋಡಿದರೆ ನಿಮ್ಮ ಇಮೇಜ್ ಕೂಡ ನೀವು ಈ ರೀತಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೋಬೋದು. ಸೊ ಅದ್ರ ಬಗ್ಗೆ ವಿಡಿಯೋ ಇದೆ, ನೋಡ್ಬೋದು ನೀವು. ನಾನು ಇದನ್ನು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಈ ರೀತಿ. ಸೊ ಮಾಡಿ ಈಗ ಇದನ್ನು ರೀಸೈಜ್ ಮಾಡ್ತೀನಿ. ಸ್ವಲ್ಪ ರೀಸೈಜ್ ಮಾಡ್ಕೊಂಡ್ಬಿಟ್ಟು ಇದನ್ನು ಈ ರೀತಿ ಒಂದು ಸ್ವಲ್ಪ ಮೂವ್ ಮಾಡಿ. ನೋಡಿ ಈಗ ಈ ಇಮೇಜ್ಗೆ ಟಚ್ ಮಾಡಿದರೆ ಈ ಇಮೇಜ್ ಕೂಡ ಒಂದು ಸ್ವಲ್ಪ ಅಳ್ಳಾಡ್ತಾ ಇದೆ, ಆ ಕಡೆ ಈ ಕಡೆ ಆಗ್ತಾ ಇದೆ. ಸೊ ಇಲ್ಲಿ ಬ್ಯಾಕ್ ಬಟನ್ ಇದೆ ಒಂದು, ಇದನ್ನು ಕ್ಲಿಕ್ ಮಾಡಿ ಒಮ್ಮೆ ಅಡ್ಜಸ್ಟ್ಮೆಂಟ್ ಆಗಿ. ಇಲ್ಲಿ ಲೇಯರ್ ಕಾಣ್ತಿದೆ ನೋಡಿ, ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಮೊದಲು ಲಾಕ್ ಮಾಡೋಣ. ಲಾಕ್ ಮಾಡಿದರೆ ಈ ಇಮೇಜ್ ಈಗ ಅಲ್ಲಿ ಆ ಕಡೆ ಈ ಕಡೆ ಮೂವ್ ಆಗಲ್ಲ, ಈ ಮೇನ್ ಇಮೇಜ್ ಮೂವ್ ಆಗಲ್ಲ, ಈ ಇಮೇಜ್ ಮೂವ್ ಆಗುತ್ತೆ. ಸೊ ಇದು ಕೂಡ ನಾವು ಲಾಕ್ ಮಾಡಿದರೆ ಇದು ಕೂಡ ಅಲ್ಲೇ ಎಲ್ಲಿಯೂ ಕೂಡ ಮೂವ್ ಆಗಲ್ಲ ಈ ರೀತಿ ಲಾಕ್ ಮಾಡಿದರೆ. ಸೊ ಲಾಕ್ ಮಾಡೋದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಈಗ ಅನ್ಲಾಕ್ ಮಾಡಿ ನಾನು ಇದನ್ನು ಮೂವ್ ಮಾಡಬೇಕಾಗಿದೆ. ಸೊ ಸ್ವಲ್ಪ ನಾನು ಅಡ್ಜಸ್ಟ್ ಮಾಡಿ ಇದನ್ನು ಈ ರೀತಿ ಇಲ್ಲಿ ನೋಡಿ ಈ ರೀತಿ ಸ್ವಲ್ಪ ರೋಟೇಟ್ ಮಾಡ್ತೀನಿ. ರೋಟೇಟ್ ಮಾಡಿದ ಮೇಲೆ ಇಲ್ಲಿ ಅಡ್ಜಸ್ಟ್ ಮಾಡಿಬಿಡ್ತೀನಿ ಇದನ್ನು. ಓಕೆ, ಸೊ ಈ ರೀತಿ ಅಡ್ಜಸ್ಟ್ ಮಾಡಿದ ಮೇಲೆ ಈ ಫೋಟೋಗೆ ಒಂದು ಸ್ವಲ್ಪ ಕಲರ್ ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಫೋಟೋ ಮೇಲೆ ಟಚ್ ಮಾಡಿ ನೀವು ಕಲರ್ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು ನಿಮ್ಮ ಪ್ರಕಾರ. ಸೊ ಇದು ಫೋಟೋ ಈಗಾಗಲೇ ಒಂದು ಸ್ವಲ್ಪ ಕರೆಕ್ಟ್ ಇದೆ, ಅದಕ್ಕೆ ನಾನು ಏನೂ ಮಾಡಲ್ಲ, ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗಿಟ್ಟು ಅದನ್ನು ಸೇವ್ ಮಾಡಿಬಿಡ್ತೀನಿ. ಇದನ್ನು ಈಗ ನಾನು ಲಾಕ್ ಮಾಡ್ತೀನಿ. ಲಾಕ್ ಮಾಡೋದು ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಈ ಲಾಕ್ ಮೇಲೆ ಕ್ಲಿಕ್ ಮಾಡಿ ಲಾಕ್ ಆಗಿಬಿಡುತ್ತೆ. ಮುಂದೆ ನಾವೇನು ಮಾಡೋಣ, ಮತ್ತೊಂದು ಇಮೇಜ್ ತೊಗೊಳ್ಳೋಣ. ಒಂದು ಸ್ವಲ್ಪ ಫ್ರಮ್ ಗ್ಯಾಲರಿಯಿಂದ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿಯಿಂದ ನಾನೇನು ಮಾಡ್ತೀನಿ, ಇಲ್ಲಿ ನೋಡಿ ಬ್ಯಾಕ್ಗ್ರೌಂಡ್ಗೆ ಈ ರೀತಿ ಒಂದು ಇಮೇಜ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಇಮೇಜ್ ಬೇಕು ಅಂದರೆ ನನ್ನ ವಾಟ್ಸಪ್ ಚಾನಲಲ್ಲಿ ಇರುತ್ತೆ, ನೀವು ಅಲ್ಲಿ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಈ ಇಮೇಜನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ನಾನು ಇದನ್ನು ಓಕೆ ಮಾಡ್ತೀನಿ. ಸೊ ಇಲ್ಲಿ ಬಂತು, ಇದಕ್ಕೆ ಒಂದು ಸ್ವಲ್ಪ ರೀಸೈಜ್ ಮಾಡ್ಕೊಳ್ಳೋಣ. ಸ್ವಲ್ಪ ಈ ರೀತಿ ರೋಟೇಟ್ ಮಾಡ್ಕೊಳ್ತೀನಿ. ಫಸ್ಟ್ ರೊಟೇಟ್ ಮಾಡಿ ಇದಕ್ಕೆ ರೀಸೈಜ್ ಮಾಡಬೇಕು ಅಂದರೆ ಈ ನೋಡಿ ರೌಂಡ್ ಏನು ದೊಡ್ಡ ಪಾಯಿಂಟ್ ಇದೆ ಇದಕ್ಕೆ ಟಚ್ ಮಾಡಿ ಈ ರೀತಿ ನೀವು ಅಡ್ಜಸ್ಟ್ ಮಾಡಿದರೆ ಇದು ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಈಗ ಇಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಈ ಇಮೇಜ್ ಈಗ ಈ ಫೋಟೋದ ಮೇಲೆ ಬರ್ತಿದೆ, ಅದಕ್ಕಾಗಿ ಏನು ಮಾಡಬೇಕು, ನಾವು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಈ ಇಮೇಜ್ಗೆ ಈ ಡಾಟ್ಸ್ ಏನು ತೋರಿಸ್ತಿದೆ ನೋಡಿ ಅದರ ಮೇಲೆ ಟಚ್ ಮಾಡಿ ಇದನ್ನು ಕೆಳಗಡೆ ಎಳಿಬೇಕು ಈ ರೀತಿ. ಸೊ ಅದು ಬ್ಯಾಕ್ ಹೋಗುತ್ತೆ, ಫ್ರಂಟಲ್ಲಿ ಮೇನ್ ಇಮೇಜ್ ಬಂದುಬಿಡುತ್ತೆ. ಇಲ್ಲಿ ನೋಡ್ಬೋದು ನೀವು. ಸೊ ಆ ಮುಖದ ಮೇಲೆ ಬರ್ತಿರುವಂಥದ್ದು ಹಿಂದ್ಗಡೆ ಹೋಗಿಬಿಡುತ್ತೆ. ಇನ್ನು ಇದಕ್ಕೆ ಒಂದು ಸ್ವಲ್ಪ ಕಲರ್ ಅಡ್ಜಸ್ಟ್ ಮಾಡಬೇಕು. ಕಲರ್ ಮೇಲೆ ಇದಕ್ಕೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಇಲ್ಲಿ ನಾವು ಕಲರ್ ಫಿಲ್ಟರ್ ಮೇಲೆ ಹೋಗಿ ಇದಕ್ಕೆ ಒಂದು ಸ್ವಲ್ಪ ಕಲರ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಈ ರೀತಿ. ಸೊ ಒಂದು ಸ್ವಲ್ಪ ಕಲರ್ಗೆ ಮ್ಯಾಚ್ ಆಗುವ ರೀತಿ ಒಂದು ಸ್ವಲ್ಪ ನೀವು ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ನಾನೀಗ ಇದಕ್ಕೆ ಓಕೆ ಮಾಡ್ತೀನಿ. ಇದಿಷ್ಟು ಮಾಡಿದ ಮೇಲೆ ಈಗ ನಾವೇನು ಮಾಡೋಣ, ಟೆಕ್ಸ್ಟ್ ಬರೆಯೋಣ. ಎ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಬರೆದ್ಬಿಟ್ಟು ಇಲ್ಲಿ
ನಾವು ಏನು ಡಿಶ್ ಮಾಡ್ತಾ ಇದ್ದೀವಿ ಸೊ ಅದರ ಪ್ರಕಾರ ನಾವಿಲ್ಲಿ ಹಾಕಬೇಕು. ಸೊ ಫಸ್ಟ್ ನಾನು ಇಲ್ಲಿ ಏನು ಮಾಡ್ತೀನಿ, ಫಸ್ಟ್ ನಾನು ಇಲ್ಲಿ ಇನ್ಸ್ಟಂಟ್ STANT ಇನ್ಸ್ಟಂಟ್ ಅಂತ ಹಾಕ್ತೀನಿ. ಓಕೆ, ಇದು ಹಾಕಿ ಓಕೆ ಮಾಡ್ತೀನಿ. ಸ್ವಲ್ಪ ಇಲ್ಲಿ ಅಡ್ಜಸ್ಟ್ ಮಾಡೋಣ. ಅಂದರೆ ಇದರಿಂದ ನಮಗೊಂದು ಸ್ವಲ್ಪ ಅಟ್ರಾಕ್ಟಿವ್ ಅನಿಸುತ್ತೆ. ಒಂದು ಸ್ವಲ್ಪ ನೀವು ಟೆಕ್ಸ್ಟ್ ನಿಮ್ಮ ಪ್ರಕಾರ ಹಾಕ್ಬೋದು. ನಾನಿಲ್ಲಿ ಫಾಂಟ್ ಮೇಲೆ ಹೋಗಿ ಇದನ್ನು ಸ್ವಲ್ಪ ಬೇರೆ ಫಾಂಟಲ್ಲಿ ಇದನ್ನು ಚೇಂಜ್ ಮಾಡ್ತೀನಿ. ಇಲ್ಲಿ ಫಾಂಟ್ಸ್ ಬೇಕು ಅಂದರೆ ಇಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಇಲ್ಲಿ ಕಿಂಗ್ ಥಿಂಗ್ಸ್ ಅಂತ ಇದೆ ನೋಡಿ, ಇದನ್ನು ನಾನು ಕ್ಲಿಕ್ ಮಾಡಿ ಓಕೆ ಮಾಡ್ತೀನಿ. ಈ ರೀತಿ ಬಂತು. ಸೊ ಇದಕ್ಕೆ ಮತ್ತೊಮ್ಮೆ ಬೋಲ್ಡ್ ಸ್ಟೈಲ್ ಇದೆ ಅಲ್ಲ, ಬಿ ಸ್ಟೈಲ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಟಾಲಿಕ್ ಮಾಡ್ಕೊಳ್ತೀನಿ ಈ ರೀತಿ. ಆಮೇಲೆ ಇದನ್ನು ಒಂದು ಸ್ವಲ್ಪ ಸ್ಪೇಸಿಂಗ್ ಕೊಡ್ತೀನಿ. ಇಲ್ಲಿ ಸ್ಪೇಸಿಂಗ್ ಕೊಡ್ತೀನಿ ಈ ರೀತಿ, ಆಲ್ಮೋಸ್ಟ್ 10 ಅಂತ ಒಂದು ಸ್ಪೇಸಿಂಗ್ ಕೊಡ್ತೀನಿ. ಕೊಟ್ಟಮೇಲೆ ಇದನ್ನು ಇಲ್ಲಿಯೇ ಅಡ್ಜಸ್ಟ್ ಮಾಡಿ ಬಿಟ್ಬಿಡ್ತೀನಿ ಈಗ. ಓಕೆ, ಇದಾದಮೇಲೆ ಇನ್ನೊಂದು ಟೆಕ್ಸ್ಟ್ ನಾವು ಬರೆಯೋಣ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇದು ಯಾವ ರೆಸಿಪಿ ಇದೆ ಅಂದರೆ ಪನ್ನೀರ್ ಮಸಾಲ ಅಂತ ಇದೆ. ಪನ್ನೀರ್ ಮಸಾಲ ರೆಸಿಪಿ, ಈ ರೀತಿ ರೆಸಿಪಿ ಅಂತ ಬರೆದ್ಬಿಟ್ಟು ನಾನು ಏನು ಮಾಡ್ತೀನಿ, ಇಲ್ಲಿ ಎಂಟ್ರ್ ಮಾಡ್ತೀನಿ ಈ ರೀತಿ. ಅಂದರೆ ಕೆಳಗಡೆ ತೊಗೊಂಡು ಬರ್ತೀನಿ ಟೆಕ್ಸ್ಟನ್ನು ಈ ರೀತಿ. ಓಕೆ, ಸೊ ಸ್ಪೇಸ್ ಇದ್ದಿದ್ದೆಲ್ಲ ತೆಗೆದುಬಿಡಿ ಇಲ್ಲಿಂದ. ಈಗ ಓಕೆ ಮಾಡಿ, ಇದನ್ನು ಇಲ್ಲಿ ಅಡ್ಜಸ್ಟ್ ಮಾಡಿ ಈ ಕೆಳಗಡೆ ನೋಡಿ ಎ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿದರೆ, ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿ ಆಮೇಲೆ ಅಲೈನ್ ಅಂತ ಇದೆ ನೋಡಿ, ಇಲ್ಲಿ ಅಲೈನ್ ಮೇಲೆ ಕ್ಲಿಕ್ ಮಾಡಿ ಸೆಂಟ್ರ್ನಲ್ಲಿರುವಂಥದ್ದನ್ನು ಕ್ಲಿಕ್ ಮಾಡಿ. ಸೆಂಟ್ರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಕರೆಕ್ಟ್ ಅಲೈನ್ ಆಗಿಬಿಡುತ್ತೆ. ಇಲ್ಲಿ ನೋಡಿ ಈ ರೀತಿ. ಸೊ ನೀವು ಸೆಂಟ್ರ್ನಲ್ಲಿ ಕರೆಕ್ಟ್ ಮಾಡ್ಕೋಬೇಕು. ಓಕೆ ಮಾಡಿ. ಅದಾದಮೇಲೆ ನಾವು ಇದಕ್ಕೊಂದು ಸ್ವಲ್ಪ ಸ್ಟೈಲ್ನಲ್ಲಿ ಹೋಗಿ ಬೋಲ್ಡ್ ಕ್ಲಿಕ್ ಮಾಡೋಣ. ಸೊ ಈ ರೀತಿ ನಮ್ಮ ಟೆಕ್ಸ್ಟ್ ಬೋಲ್ಡ್ ಆಗುತ್ತೆ. ಆಮೇಲೆ ಈ ಡಾಟ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಈ ಟೆಕ್ಸ್ಟನ್ನು ದೊಡ್ಡ ಮಾಡ್ಕೊಳ್ಳೋಣ. ಓಕೆ, ಸೊ ಈ ರೀತಿ ದೊಡ್ಡ ಮಾಡಿಕೊಂಡು ಓಕೆ ಮಾಡೋಣ. ಓಕೆ ಮಾಡಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಲರ್ ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲಿ ಎ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಲರ್ ಬಕೆಟ್ ಇದೆ ನೋಡಿ, ಈ ಕಲರ್ ಬಕೆಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಕೆಳಗಡೆ ಸೆಲೆಕ್ಷನ್ ಅಂತ ಇದೆ. ಸೆಲೆಕ್ಷನ್ನಲ್ಲಿ ಕಂಪ್ಲೀಟಾಗಿ ಇಲ್ಲಿ ನೋಡಿ ಸೆಲೆಕ್ಟ್ ಆಗಿದೆ. ಈ ರೀತಿ ನಾನೇನು ಮಾಡ್ತೀನಿ, ಪನ್ನೀರ್ ಅಷ್ಟೇ ಸೆಲೆಕ್ಟ್ ಮಾಡ್ತೀನಿ. ಪನ್ನೀರ್ ಸೆಲೆಕ್ಟ್ ಮಾಡಿಬಿಟ್ಟು ಇದಕ್ಕೆ ಕಲರನ್ನು ಏನು ಮಾಡ್ತೀನಿ, ಯೆಲ್ಲೋ ಕಲರ್ ಕೊಡ್ತೀನಿ. ಓಕೆ, ಯೆಲ್ಲೋ ಕಲರ್ ಕೊಡ್ತೀನಿ. ಆಮೇಲೆ ಕೆಳಗಡೆ ತೊಗೊಂಡು ಬಂದುಬಿಟ್ಟು ಸೆಂಟ್ರ್ ಕಲರ್ ವೈಟ್ ಇಟ್ಬಿಟ್ಟು ಲಾಸ್ಟಿಂದು ರೆಸಿಪಿ ಏನಿದೆ ಅದಕ್ಕೆ ನಾನು ಮತ್ತೆ ಯೆಲ್ಲೋ ಕಲರ್ ಕೊಡ್ತೀನಿ. ಈ ರೀತಿ ನೀವು ಕಲರ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಆದಮೇಲೆ ಸ್ವಲ್ಪ ಇಲ್ಲಿ ನಾವೇನು ಮಾಡೋಣ, ಇದಕ್ಕೆ ಸ್ಟ್ರೋಕ್ ಅಥವಾ ಶ್ಯಾಡೋ ಕೊಡೋಣ. ನಾನೊಂದು ಸ್ವಲ್ಪ ಶ್ಯಾಡೋ ಕೊಡ್ತೀನಿ ಇಲ್ಲಿ. ಸೊ ಈ ರೀತಿ ಶ್ಯಾಡೋ ಮೇಲೆ ಒಂದು ಸ್ವಲ್ಪ ಕ್ಲಿಕ್ ಮಾಡಿ ಶ್ಯಾಡೋನ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ಇಷ್ಟೇ ನಾನು ಮಾಡಿಬಿಡ್ತೀನಿ, ಸಾಕು. ಇಷ್ಟು ಮಾಡಿದರೆ ಸಾಕಾಗತ್ತೆ. ಬೇಕು ಅಂದರೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಒಂದು ಸ್ವಲ್ಪ ಕ್ಲಿಯರಾಗಿ ಕಾಣುತ್ತೆ, ಟೆಕ್ಸ್ಟ್ ಕ್ಲಿಯರಾಗಿ ಕಾಣುತ್ತೆ. ಸೊ ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಅಂದರೆ, ಸೆಂಟರ್ ಮಾಡ್ಕೋಬೇಕು ಅಂದರೆ ಎ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ರಿಲೇಟಿವ್ ಪೊಸಿಷನ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇದು ಎರಡನೇ ಲೈನಲ್ಲಿ ಸೆಂಟರ್ ಬಟನನ್ನು ಕ್ಲಿಕ್ ಮಾಡಿ ಸೆಂಟರ್ ಆಗಿಬಿಡುತ್ತೆ. ಸೊ ಈ ರೀತಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಅಲೈನ್ಮೆಂಟ್ ನೀವು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಓಕೆ ಮಾಡಿ. ಇದಿಷ್ಟು ಮಾಡಿದ ಮೇಲೆ ಫಸ್ಟ್ ಇದನ್ನು ಈ 2 ಲೇಯರ್ ಏನಿದೆ ಇದು ಲಾಕ್ ಮಾಡೋಣ. ಓಕೆ, ಲಾಕ್ ಮಾಡಿ 3 ಲೇಯರ್ ಇದೆ, ಎಲ್ಲ ಲಾಕ್ ಮಾಡ್ಕೊಂಡ್ಬಿಡಿ. ಸೊ ಯಾವುದೂ ಕೂಡ ಇಲ್ಲಿಂದ ಮೂವ್ ಆಗಲ್ಲ. ಈಗ ಏನೇ ನಾವು ಟಚ್ ಮಾಡಿದರೂ ಯಾವುದೂ ಕೂಡ ಇದು ಮೂವ್ ಆಗಲ್ಲ. ಈಗ ಮೇನ್ ಇಮೇಜಸ್ ಇದೆ, ಪನ್ನೀರ್ ಮಸಾಲ ಇಮೇಜಸ್. ಸೊ ನಾನೇನು ಮಾಡ್ತೀನಿ, ಫ್ರಾಮ್ ಗ್ಯಾಲರಿಯಿಂದ ತೊಗೊಂಡು ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ತೀನಿ. ಫಸ್ಟ್ ಈ ಇಮೇಜ್ ತೊಗೊಳ್ತೀನಿ. ಸೊ ಈ ಇಮೇಜ್ ಈ ರೀತಿ ಇದೆ. ಇದು ರೌಂಡ್ ನಾವು ಕಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ 1:1 ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕ್ವೇರ್ ಬಾಕ್ಸ್ ಮೇಲೆ ಫಸ್ಟು. ಆಮೇಲೆ ಇಲ್ಲಿ ರೌಂಡ್ ಶೇಪ್ ಮೇಲೆ ಕ್ಲಿಕ್ ಮಾಡಿ. ಈ ರೌಂಡ್ ಶೇಪ್ ಮೇಲೆ ಕ್ಲಿಕ್ ಮಾಡಿದರೆ ಕರೆಕ್ಟಾಗಿ ರೌಂಡ್ ಕಟ್ ಆಗಿಬಿಡುತ್ತೆ ಈ ರೀತಿ. ಸೊ ಒಂದು ಸ್ವಲ್ಪ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ನಿಮಗೆ ರೌಂಡ್ ಶೇಪ್ನಲ್ಲಿ ಒಂದು ಇಮೇಜ್ ಸಿಗುತ್ತೆ. ಸೊ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ನೀವೇನು ಮಾಡಬೇಕು, ಇಲ್ಲಿ ಕರೆಕ್ಟಾಗಿ ಅಲೈನ್ ಮಾಡಿ ಇಟ್ಕೋಬೇಕು. ಸೊ ಈ ರೀತಿ ನೀವು ಮಾಡಿ. ಅದಾದಮೇಲೆ ಇನ್ನೊಂದು ಇಮೇಜ್ ನಾನು ಇಲ್ಲಿ ಹಾಕ್ತೀನಿ. ಪ್ಲಸ್ ಫ್ರಾಮ್ ಗ್ಯಾಲರಿಯಿಂದ ಕ್ಲಿಕ್ ಮಾಡಿ, ಇಲ್ಲಿ ಇನ್ನೊಂದು ಇಮೇಜ್ ಇದೆ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇದು ಕೂಡ ನಾನು 1:1 ಕ್ಲಿಕ್ ಮಾಡಿ, ಇಲ್ಲಿ 1:1 ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ರೌಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ರೌಂಡ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ನಮ್ಗೆ ರೌಂಡ್ ಶೇಪಲ್ಲಿ ಇಲ್ಲಿ ಸಿಗುತ್ತೆ. ಆಮೇಲೆ ಓಕೆ ಮಾಡಿ ಇದನ್ನು ನಾವು ಮತ್ತೆ ಇದಕ್ಕೆ ಮೂವ್ ಮಾಡಿ ರೌಂಡನ್ನು ಇಲ್ಲಿ ಸ್ಮಾಲ್ ಆಗಿ ಮಾಡ್ಕೊಂಡು ಬಿಡೋಣ ಈ ರೀತಿ. ಸೊ ಸ್ವಲ್ಪ ಈ ರೀತಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಈ ಅಲೈನ್ ಮಾಡಿ ಇದನ್ನು ಇಟ್ಬಿಡಿ. ಸೊ ಈ ರೀತಿ ನೀವು ಮಾಡಿ.
ಈಗ ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಲೇಯರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇದನ್ನು ಲಾಕ್ ಮಾಡಿದರೆ ಯಾವುದು ಇಮೇಜಸ್ ಮೂವ್ ಆಗಲ್ಲ ಸ್ನೇಹಿತರೆ, ಇದು ನೆನಪಿಡಿ ನೀವು. ಓಕೆ, ಇದಾದ ಮೇಲೆ ಇನ್ನೊಂದು ಸ್ವಲ್ಪ ನಾವು ಟೆಕ್ಸ್ಟ್ ಬರೀಬೇಕು. ಇನ್ಸ್ಟಂಟ್ ಪನ್ನೀರ್ ಮಸಾಲ ರೆಸಿಪಿ ಆಯಿತು. ಈಗ ಇಲ್ಲಿ 3ನೇ ಆಪ್ಷನ್ ಇದೆ ನೋಡಿ, ಈ 3ನೇ ಆಪ್ಷನ್ನಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಶೇಪ್ಸ್ ಅಂತ ಇದೆ, ಈ ಶೇಪ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಸ್ಕ್ವೇರ್ ಬಾಕ್ಸ್ ಕ್ರಿಯೇಟ್ ಆಗಿ ನಿಮ್ಮ ಮುಂದೆ ಬಂದ್ಬಿಡುತ್ತೆ. ಸೊ ಇಲ್ಲಿ ನಾವೇನು ಮಾಡಬೇಕು, ಒಂದು ಸ್ವಲ್ಪ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಇದ್ರ ಪ್ರಕಾರ ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಕೆಳಗೆ ಒಂದು ಸ್ವಲ್ಪ ನಾವು ಟೆಕ್ಸ್ಟ್ ಬರಿಬೇಕಾಗಿದೆ. ಸೊ ಈ ರೀತಿ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಈಗ ಇದನ್ನು ಓಕೆ ಮಾಡಿ. ವೈಟಲ್ಲೇ ಇರಲಿ, ಬೇಕು ಅಂದರೆ ನೀವು ಕಲರ್ ಚೇಂಜ್ ಮಾಡಬೇಕು ಅಂದರೆ ಈ ಸ್ಟ್ರಿಪ್ ಕಲರನ್ನು ಇಲ್ಲಿ ಸೆಂಟರ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ, ಈ ಕಲರ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ನೀವು ಏನು ಬೇಕು ಆ ರೀತಿ ಕಲರ್ ಚೇಂಜ್ ಮಾಡಬೇಕು ಅಂದರೆ ಚೇಂಜ್ ಮಾಡ್ಕೋಬಹುದು. ಈ ರೀತಿ ನಾನು ಮಾಡ್ತೀನಿ. ಇಲ್ಲಿ ನೋಡಿ, ನಾನು ವೈಟ್ ಮಾಡ್ತೀನಿ. ವೈಟ್ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಒಂದು ಸ್ವಲ್ಪ ವೈಟ್ ಮಾಡಿಬಿಡ್ತೀನಿ. ಓಕೆ, ಅದಾದಮೇಲೆ ಏನು ಮಾಡ್ತೀನಿ, ನಾನು ಇದಕ್ಕೂ ಕೂಡ ಅಲೈನ್ ಮಾಡ್ತೀನಿ. ಇಲ್ಲಿ ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಲಾಸ್ಟಲ್ಲಿ ಮೇಲ್ಗಡೆ ಇರುವಂಥ ಲಾಸ್ಟ್ ಈ ಆಪ್ಷನನ್ನು ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಕರೆಕ್ಟಾಗಿ ಅಡ್ಜಸ್ಟ್ ಆಗಿ ಅದು ಬಂದ್ಬಿಡುತ್ತೆ. ಓಕೆ ಮಾಡ್ತೀನಿ. ಆಮೇಲೆ ಪೊಸಿಷನ್ನಲ್ಲಿ ಒಂದು ಸ್ವಲ್ಪ ಮೇಲ್ಗಡೆ ಸರಿಸ್ಕೋಬೇಕು. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಇಲ್ಲಿ ಮೂವ್ ಬೈ 9 ಪಿಕ್ಸೆಲ್ ತೋರಿಸ್ತಿದೆ ನೋಡಿ, ಈ ಮೈನಸ್ ಮೇಲೆ ಕ್ಲಿಕ್ ಮಾಡಿದರೆ ಕಡಿಮೆ ಆಗುತ್ತೆ. ಅಂದರೆ ಸ್ವಲ್ಪ ನಾವು ಈ ಮೇಲೆ ಸರಿಸಿದ್ರೆ ಮೇಲೆ ಹೋಗುತ್ತೆ, ಸ್ವಲ್ಪ ಹೋಗುತ್ತೆ. ಕೆಳಗೆ ಮೂವ್ ಮಾಡಿದರೆ ಸ್ವಲ್ಪ ಹೋಗುತ್ತೆ. ಸೊ ಎಷ್ಟು ನೀವು ದೊಡ್ಡದು ಮಾಡ್ತೀರಾ ಅಷ್ಟು ಬೇಗ ಮೇಲೆ ಹೋಗುತ್ತೆ, ಅಷ್ಟು ಬೇಗ ಕೆಳಗೆ ಬರುತ್ತೆ. ಸೊ ಎಷ್ಟು ನಾವು ಕಡಿಮೆ ಮಾಡ್ತೀವಿ ಅಷ್ಟು ಲೈಟಾಗಿ ಕೆಳಗೆ ಮೇಲೆ ಆಗುತ್ತೆ. ಇಷ್ಟು ಮಾಡಿಕೊಂಡು ಓಕೆ ಮಾಡಿ. ಆಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿ ಈ ಮೇಲೆ ಇರುವಂಥ ಲೇಯರನ್ನು ಈ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಂದು ಕೆಳಗಡೆ ಇದನ್ನು ಮೂವ್ ಮಾಡಿ ಈ ರೀತಿ. ಸೊ ಇಲ್ಲಿ ಒಳಗೆ ತೊಗೊಂಡು ಬನ್ನಿ ಇದನ್ನು. ಓಕೆ, ಇದಿಷ್ಟು ಮಾಡಿ ಈ ಲೇಯರ್ಗೂ ಲಾಕ್ ಮಾಡಿಬಿಡಿ. ಓಕೆ ಮಾಡಿ. ಓಕೆ ಮಾಡಿದ ಮೇಲೆ ಇಲ್ಲಿ ಒಂದು ಸ್ವಲ್ಪ ನೋಡಿ, ಈ ಪ್ಲೇಟ್ ಏನಿದೆ ಈ ಲೈನ್ ಮೇಲೆ ಕಾಣ್ತಿದೆ, ಆದರೂ ಇರಲಿ. ಸೊ ಈಗ ನಾನು ಏನು ಮಾಡ್ತೀನಿ, ಈ ಎ ಮೇಲೆ ಕ್ಲಿಕ್ ಮಾಡ್ತೀನಿ. ಎ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ನಾನು ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನ್ಯೂ ಟೆಕ್ಸ್ಟ್ನಲ್ಲಿ ಏನು ಬರಿತೀನಿ ಅಂದರೆ ಸೂಪರ್ ಟೇಸ್ಟಿ ರೆಸಿಪಿ. ತುಂಬ ರುಚಿಯಾದ ರೆಸಿಪಿ ಮಾಡೋಣ. ಸೊ ಇದನ್ನು ನಾವು ಇಷ್ಟು ಮಾಡಿ ಈಗ ಇದನ್ನು ನೋಡಿ ವೈಟ್ ಕಲರಲ್ಲಿದೆ. ಇದು ಫಸ್ಟ್ ನಾವು ಏನು ಮಾಡೋಣ, ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಎ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಲರ್ ಬಕೆಟ್ ಮೇಲೆ ಕ್ಲಿಕ್ ಮಾಡಿ ನಾವೇನು ಮಾಡೋಣ, ಕಲರ್ ಚೇಂಜ್ ಮಾಡೋಣ. ಸೊ ಕಲರಲ್ಲಿ ನೀವು ಯಾವ್ದು ಕಲರ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೊಂದು ಸ್ವಲ್ಪ ರೆಡ್ ಕಲರಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ ಮಾಡ್ತೀನಿ. ಈಗ ಇದನ್ನು ಒಂದು ಸ್ವಲ್ಪ ಬೋಲ್ಡ್ ಮಾಡಬೇಕು ಅಂದರೆ ಎ ಮೇಲೆ ಕ್ಲಿಕ್ ಮಾಡಿ, ಈ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ, ಬೋಲ್ಡ್ ಮೇಲೆ ಕ್ಲಿಕ್ ಮಾಡಿದರೆ, ಬಿ ಮೇಲೆ ಕ್ಲಿಕ್ ಮಾಡಿದರೆ ಬೋಲ್ಡ್ ಆಗಿಬಿಡುತ್ತೆ. ಓಕೆ ಮಾಡಿ. ಈಗ ಇದನ್ನು ಒಂದು ಸ್ವಲ್ಪ ಮೂವ್ ಮಾಡಿ ಇದರ ಮೇಲೆ ಇಲ್ಲಿ ತಂದು ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಇದು ತುಂಬ ರುಚಿಯಾದ ರೆಸಿಪಿ ಅಂತ ಇದೆ. ಸೊ ಇಲ್ಲಿ ನೀವು ನಿಮ್ಮ ಪ್ರಕಾರ ಟೆಕ್ಸ್ಟ್ ಹಾಕ್ಬೋದು. ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕು ಅಂದರೆ ಒಂದು ಸ್ವಲ್ಪ ನೀವು ಇದನ್ನು ದೊಡ್ಡದು ಮಾಡ್ಕೋಬೋದು. ಈ ರೀತಿ ಸೈಜನ್ನು ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡಿದರೆ ಈ ರೀತಿ ಬಂದ್ಬಿಡುತ್ತೆ. ಸೊ ಇದನ್ನು ಈ ರೀತಿ ಮಾಡಿ ನೀವು ಓಕೆ ಮಾಡಿದರೆ ಆಯಿತು. ಈಗ ಇದಿಷ್ಟೆಲ್ಲ ಮಾಡಿದ ಮೇಲೆ ಇಲ್ಲಿ ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಇದು ಕೂಡ ಲಾಕ್ ಮಾಡಿ. ಇನ್ನೊಂದು ಸ್ನೇಹಿತರೆ, ಇದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಫಸ್ಟ್ ನೀವೇನು ಮಾಡಬೇಕು, ಈ ಸೇವ್ ಬಟನ್ ಇದೆ, ಇದು ಇದೆಲ್ಲ ಇಮೇಜ್, ಇದ್ರ ಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಸ್ ಪ್ರಾಜೆಕ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಏನಾದರೂ ಒಂದು ಕುಕ್ಕಿಂಗ್ ಏನಾದರೂ ನೀವು ಒಂದು ಇಮೇಜ್ ಈ ಪ್ರಾಜೆಕ್ಟ್ ಹೆಸರು ಹಾಕಬೇಕು. ಇಲ್ಲಿ ನಾನು ಥಂಬ್ ಅಂತ ಹಾಕ್ತೀನಿ, TH1 ಅಂತ ಹಾಕ್ತೀನಿ. ಜಸ್ಟ್ TH1 ಹಾಕಿ ಓಕೆ ಮಾಡ್ತೀನಿ. ಸೊ ನಿಮ್ಗೆ ಏನಾದರೂ ಚೇಂಜಸ್ ಬೇಕು ಅಂದರೆ ಇಲ್ಲಿ ಆ್ಯಡ್ ಬಂತು, ಆ್ಯಡ್ ಬರುತ್ತೆ. ಯಾಕಂದರೆ ಫ್ರೀಯಾಗಿ ಇರುತ್ತಲ್ಲ, ಇದು ಯೂಸ್ ಮಾಡಬೇಕಾದ್ರೆ ಆ್ಯಡ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಈ ರೀತಿ ಸೇವ್ ಮಾಡಿದರೆ ಏನಾಗುತ್ತೆ, ನೀವು ಮತ್ತೆ ಇದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಸೇಮ್ ಪ್ರಾಜೆಕ್ಟ್ ನೀವು ಓಪನ್ ಮಾಡಿ ಇಲ್ಲೇ ಎಡಿಟ್ ಮಾಡ್ಕೋಬೋದು. ಓಕೆನಾ. ಸೊ ಈ ರೀತಿ ಮಾಡಬೇಕು ಅಂದರೆ ನೀವು ಈ ಪ್ರಾಜೆಕ್ಟನ್ನು ಸೇವ್ ಮಾಡಬೇಕು. ಸೊ ಈ ರೀತಿ ನೀವು ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ತಮ್ನೇಲ್ ರೆಡಿ ಮಾಡ್ಬೋದು ಸ್ನೇಹಿತರೆ. ಈಗ ಇದನ್ನು
ನಾವು ಸೇವ್ ಮಾಡೋಣ. ಸೇವ್ ಆ್ಯಸ್ ಇಮೇಜ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಫಾರ್ಮ್ಯಾಟ್ನಲ್ಲಿ JPG ನೋ ಟ್ರಾನ್ಸ್ಪರೆನ್ಸಿ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. PNG ಮೇಲೆ ಸೆಲೆಕ್ಟ್ ಮಾಡಿ. ಈಗ ಡೆಮೆನ್ಸ್ಟ್ರೇಷನ್ ಇದೆ, ಕಸ್ಟಮ್ ಇರಲಿ ಹಾಗೆ ಇದ್ದು ಸೇವ್ ಟು ಗ್ಯಾಲರಿ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದರೆ ಇದು ಸೇವ್ ಆಗಿ ಬಿಡುತ್ತೆ. ಸೊ ಇಲ್ಲಿ ನಾನು ಸೇವ್ ಮಾಡ್ತೀನಿ. ಸೊ ನೋಡಿ ಸೇವ್ ಆಗಿ ಬಂತು. ಈಗ ನಮ್ಮ ಗ್ಯಾಲರಿಯಲ್ಲಿ ಹೇಗೆ ಕಾಣುತ್ತೆ ಅಂತ ಇಲ್ಲಿ ನಾನು ಚೆಕ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ಈ ರೀತಿ ಒಂದು HD ಕ್ವಾಲಿಟಿಯಲ್ಲಿ, ಒಳ್ಳೆ HD ಕ್ವಾಲಿಟಿಯಲ್ಲಿ ಥಂಬ್ನೇಲನ್ನು ನೀವು ಕ್ರಿಯೇಟ್ ಮಾಡಬಹುದು ಸ್ನೇಹಿತರೆ. ಸೊ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಈ HD ಕ್ವಾಲಿಟಿಯಲ್ಲಿ ಥಂಬ್ನೇಲ್ ಕ್ರಿಯೇಟ್ ಆಗಿ ಬಂದಿದೆ. ಸೊ ಈ ರೀತಿ ನೀವು ನಿಮ್ಮ ರೆಸಿಪಿ ಚಾನಲ್ಗೆ ಸ್ನೇಹಿತರೆ ಒಳ್ಳೆ ಥಂಬ್ನೇಲ್ ಕ್ರಿಯೇಟ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನಿಮಗೇನಾದರೂ ಇದಕ್ಕಿಂತ ಜಾಸ್ತಿ ಮಾಹಿತಿಯ ವಿಡಿಯೋ ಬೇಕು, ಥಂಬ್ನೇಲ್ ಬಗ್ಗೆ ಇನ್ನೂ ನಾಲೆಜ್ ಬೇಕು ಅಂದರೆ ಹೇಳಿ, ನಾನು ಮತ್ತೆ ಚಾನಲ್ ಮೇಲೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥದ್ದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.